ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಸೌಂದರ್ಯ, ನಿನ್ನ ಎದುರುಗಡೆ ಒಂದು ಬಕೆಟ್ ಇದೆ. ಅಲ್ಲೋಡು, ಅಲ್ಲಿ 2 ಬಿಂದಿಗೆ ನೀರಿದೆ. ದೀಪಾ, ನಿನ್ನ ಎದುರುಗಡೆನೂ ಬಕೆಟ್ ಇದೆ. ಅಲ್ಲಿ 2 ಬಿಂದಿಗೆ ನೀರಿದೆ. ನಾನು ಸ್ಟಾರ್ಟ್ ಅಂದ ತಕ್ಷಣ ಇಬ್ಬರು ಹೋಗಿ 2 ಬಿಂದಿಗೆನೂ ತಗೊಂಡು ಬಂದು ಬಕೆಟ್ಗೆ ಹಾಕಿ ನನ್ನ ಕೈ ಹಿಡ್ಕೊಂಡು ಯಾರು ಈ ಮಾರ್ಕಿಂದ ಅವ್ರ ಕಡೆಗೆ ಎಳ್ಕೋತಾರೋ ಅವ್ರು ಗೆದ್ದ ಹಾಗೆ. ಚಿಕ್ಕಿ, ಅಲ್ಲಿಂದ ನೀರ್ ತಗೊಂಡ್ಬರ್ಬೇಕಾದ್ರೆ ಚೆಲ್ ಹೋಗಲ್ವಾ? ಬಿಂದಿಗೆಯಿಂದ ನೀರು ತರೋವಾಗ ಯಾರು ನೀರನ್ನ ಕಡಿಮೆ ಚೆಲ್ಲಿ ಬಕೆಟ್ಗೆ ಜಾಸ್ತಿ ತುಂಬಿಸ್ತಾರೋ ಅವರು ಗೆದ್ದಾಗೆ. ಅದನ್ನು ನಾನು ಕನ್ಸಿಡರ್ ಮಾಡ್ತೀನಿ. ಅರ್ಥ ಆಯ್ತಾ? ಚಿಕ್ಕಿ, ಸೂಪರ್ ಆಗಿದೆ ಐಡಿಯಾ. ನಿನ್ ತಲೆಯಿರೋ ಟ್ಯಾಲೆಂಟ್ಗೆ ನಾವು ಬೆಲೆನೇ ಕಟ್ಟಕ್ಕಾಗಲ್ಲ. ಸೌಂದರ್ಯ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಈ ಟಾಸ್ಕಲ್ಲಿ ಗೆಲ್ಲೇಬೇಕು. ಇಲ್ಲ ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ. ಏನ್ ಹೇಳ್ತಿದ್ರ ನೀವು? ಹೌದಮ್ಮ, ನೀನು ಈ ಟಾಸ್ಕಲ್ಲಿ ಸೋತ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ನಮ್ಮ ಯಜಮಾನ್ರ ಹತ್ರ ಚಾಲೆಂಜ್ ಮಾಡಿದ್ದೆ. ಗೆದ್ರೆ ಅವರು ನಾನು ಹೇಳ್ದಾಗ ಕೇಳ್ಕೊಂಡು ನನ್ನ ಕಾಲಡೆ ಬಿದ್ದಿರ್ತಾರೆ. ನಿಮ್ಗೋಸ್ಕರ ಅಂತಲ್ಲ, ಆದ್ರೆ ನಾನು ನನಗೋಸ್ಕರ ಈ ಟಾಸ್ಕ್ನ ಗೆಲ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಮ್ಮ. ನಿನ್ಗೆ ಏನಾದ್ರೂ ಮೈ ಕೈ ನೋವು ಅಂದ್ರೆ ನಾನು ನಿನ್ಗೆ ಉಪ್ಪಿನ ಶಾಖ ಕೊಡ್ತೀನಿ. ದೀಪ, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ದೀಪ, ಈ ಟಾಸ್ಕು ನಿನ್ಗೆ ಹೇಳಿ ಮಾಡಿಸಿದಂಗಿದೆ. ನೀನು ಇದನ್ನೆಲ್ಲ ನಿಮ್ಮ ಊರಲ್ಲಿ ಮಾಡಿರ್ತೀಯ. ಏನೇ ಆಗ್ಲಿ ಇದ್ರಲ್ಲಿ ನೀನು ಖಂಡಿತ ಗೆಲ್ಬೇಕು. ಆಲ್ ದಿ ಬೆಸ್ಟ್. ಹೌದು ದೀಪ ಅವರೇ, ನೀವು ಇಲ್ಲಿರ್ಬೇಕು ಅಂದ್ರೆ ನೀವು ಇದ್ರಲ್ಲಿ ಗೆಲ್ಲೇಬೇಕು. ಆಲ್ ದಿ ಬೆಸ್ಟ್. ಏನಮ್ಮ ಇದು? ಚಿರು ಅವಳಿಗೆ ಆಲ್ ದ ಬೆಸ್ಟ್ ಇರ್ತಾ ಇದ್ದಾನೆ, ನಿನಗೆ ಹೇಳಿಲ್ಲ ಅಂತ ನೀನೇನು ಬೇಜಾರು ಮಾಡ್ಕೊಬೇಡ. ನಾನು ನಿನ್ಗೆ ಆಲ್ ದ ಬೆಸ್ಟ್ ಇರ್ತೀನಿ. ಕೊಡು ಆಲ್ ದ ಬೆಸ್ಟ್ ಸೌಂದರ್ಯ. ಓಕೆ, ಶುರು ಮಾಡೋಣವಾ? ಮುಂದೆ ಬಾ, ನೀನು ಮುಂದೆ ಬಾ. ರೆಡಿ? One, 2, 3, go!